ಎಲ್ಲರಿಗೂ ನಮಸ್ಕಾರ. ಅಹಿಂದ ಅಂತ ಬಂದಾಗ ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ಹಲವಾರು ಬೆಳವಣಿಗೆ ಆಗ್ತಾ ಇದ್ದಾವೆ. ನಿನ್ನೆ ಕೂಡ ಹುಬ್ಬಳ್ಳಿನಲ್ಲಿ ಒಂದು ಸಮಾವೇಶ ನಡೀತು. ನೀವು ರಾಜಕೀಯವಾಗಿ ನೋಡ್ಕೊಂಬಂದ್ರೆ ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಅಧಿಕಾರದಲ್ಲಿರೋರಿಗೆ ಅಹಿಂದ ಅಂತ ನೆನಪಾಗೋದು ಯಾವಾಗ ಅಂತಂದರೆ, ಯಾವಾಗ ಅವರ ಅಧಿಕಾರಕ್ಕೆ ಏನಾದರೂ ಚ್ಯುತಿ ಬಂದಿದ್ದರೆ, ಏನಾದರೂ ಧಕ್ಕೆ ಉಂಟಾದಾಗ ಅಹಿಂದ ನೆನಪಾಗ್ತದೆ. ಅವರು ಕುರ್ಚಿ ಗಟ್ಟಿ ಮಾಡ್ಕೋಬೇಕು ಅಂತಂದಾಗ ಅಹಿಂದ ಜನಸಮೂಹವನ್ನು ಉಪಯೋಗಿಸ್ಕೊಂಡು ದೊಡ್ಡ ದೊಡ್ಡ ಸಮಾವೇಶ ಮಾಡಿ ಮತ್ತೆ ಕುರ್ಚಿ ಗಟ್ಟಿ ಮಾಡ್ಕೊಂಡು ಅಧಿಕಾರನ ಒಂದು ಬಿಗಿಯಾಗಿ ಹಿಡ್ಕೊಳ್ಳೋದಕ್ಕೆ ಅಹಿಂದ ನೆನಪಾಗ್ತದೆ. ಸೊ ನಾನು ಕೂಡ 3 ವರ್ಷದಿಂದ ನೋಡ್ತಾ ಇದ್ದೀನಿ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಎಲ್ಲದಕ್ಕಿಂತ ಮಿಗಿಲಾಗಿ ರಾಜಕೀಯವಾಗಿ ಈ ಅಹಿಂದ ವರ್ಗಗಳನ್ನು ಏನು ಮೇಲೆತ್ತೋ ಕೆಲಸ ಮಾಡಬೇಕು, ಅಲ್ಲಿ ಝೀರೋ ಆಸಕ್ತಿ. ಅಲ್ಲಿ ಯಾವುದೇ ರೀತಿ ಆಸಕ್ತಿ ಇರೋದಿಲ್ಲ. ಅಲ್ಲಿ ಮನಪೂರ್ವಕವಾಗಿ ಏನಾದರೂ ಕೆಲಸ ಮಾಡಬೇಕು ಅಂತಂದರೆ ಮಾಡೋದಿಲ್ಲ. ಬಟ್ ಈ ಅಹಿಂದ ಸಮೂಹವನ್ನು ಉಪಯೋಗಿಸ್ಕೊಂಡು ಏನಾದರೂ ರಾಜಕೀಯವಾಗಿ ಬೆಳಿಬೇಕು ಅಂತ ಬಂದಾಗ ಆಲ್ರೆಡಿ ಬೆಳೆದು ನಿಂತಿರೋಂಥ ಲೀಡ್ರುಗಳು, ಯಾರು ಅಹಿಂದ ಲೀಡರ್ಸ್ ಅಂತ ಓಡಾಡ್ತಾರೆ, ಅವರೆಲ್ಲ ಏನು ಮಾಡ್ತಾರೆ, ಈ ಸಭೆ ಸಮಾವೇಶಗಳಿಗೆ ಬಸ್ಸು ತುಂಬಿಸಿ ಇವ್ರನ್ನ ಕರ್ಕೊಂಬಂದು ಅವರ ನಾವು ನಮ್ಮಿಂದ ಒಂದು ದೊಡ್ಡ ಬೆಂಬಲ ಇದೆ ಅಂತಂದು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಈ ವಿಡಿಯೋ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ನಾವು ಜಾಗೃತರಾಗಬೇಕು. ನಿಜವಾಗ್ಲೂ ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಮೇಲಕ್ಕೆ ತುಂಬ ಎತ್ತರಕ್ಕೆ ಬೆಳಿಬೇಕು ಅನ್ನೋದಾದರೆ, ಆಗ್ತಿರುವಂಥ ಅನ್ಯಾಯಗಳು ಯಾವ ರೀತಿ ಇದ್ದಾವೆ, ಯಾವ ರೀತಿ ಶೋಷಣೆ ನಡೀತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವು ಬಳಕೆಯ ವಸ್ತುಗಳಾಗಬಾರ್ದು. ಇಂದಿನ ಹಲವಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಟಿಶ್ಯೂ ಪೇಪರ್ ಥರ ಉಪಯೋಗಿಸ್ಕೊಂಡು ಬಿಸಾಕುವಂಥ ವರ್ಗ ಆಗಿಬಿಟ್ಟಿದೆ ಒಂದು ಅಹಿಂದ ಅನ್ನೋದು. ದಾವಣಗೆರೆ ದಕ್ಷಿಣ ಚುನಾವಣೆಯಲ್ಲಿ ಭಾಳ ನ್ಯಾಯಯುತವಾಗಿ ಟಿಕೆಟ್ ಕೇಳಿದರು. ಅಹಿಂದಕ್ಕೆ ಕೊಡಿ ಅಂತ ಕೇಳಿದ್ರು. ಜಬ್ಬಾರ್ ಅವರು ಮೈನಾರಿಟಿ ಕೊಡ್ರಿ, ಮೈನಾರಿಟಿಗಿಲ್ಲ ಅಂತಂದರೆ ಕುರುಬ್ರಿ ಕೊಡಿ, ಇಲ್ಲ ಅಂತಂದ್ರೆ ಯಾರಾದರೂ ಅಹಿಂದ ಕೊಡಿ ಅಂತಲೇ ಕೇಳಿದರು. ಅಲ್ಲಿ ಯಾರಿಗೂ ಕೊಡಲಿಲ್ಲ. ಕೊನೆಗೂ ಟಿಕೆಟ್ ಸಿಕ್ಕಿದ್ದು ಶಾಮನೂರು ಕುಟುಂಬದವ್ರಿಗೆ ಅಂತ ನಮಗೆಲ್ಲ ಗೊತ್ತಿದೆ. ಸೊ ಯಾಕೆ ಹಿಂಗಾಯಿತು ಅಂತಂದರೆ, ಈ ಅಹಿಂದ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ಶೈಕ್ಷಣಿಕವಾಗಿ ಹಿಂದಿಟ್ಟಿದ್ದಾರೆ ಇವರೆಲ್ಲ. ಯಾರು ಅಹಿಂದ ಅಂತ ಬೇಳೆ ಬೇಯಿಸ್ಕೊಂಡ್ರು, ಶೈಕ್ಷಣಿಕವಾಗಿ ನನ್ನ ಮೇಜರ್ ಕನ್ಸರ್ನ್ ಇರೋದೇ ಇಲ್ಲಿ. ಶೈಕ್ಷಣಿಕವಾಗಿ ನೀವು ನೋಡಿ, ಒಂದು ಸರ್ಕಾರಿ ಶಾಲೆಗೆ ಹೋದ್ರಿ ಅಂತಂದರೆ 70-80% ಅಲ್ಲಿ ಇರುವಂಥ ಮಕ್ಕಳುಗಳು ಅಹಿಂದ ವರ್ಗಕ್ಕೆ ಸೇರಿದಂಥವ್ರು. ಇನ್ನು 10-20 ಮುಂದುವರಿದ ಜಾತಿಗಳಲ್ಲಿ ಯಾರು ಬಡವರು ಇರ್ತಾರೆ ಅವರು ಕೂಡ ಅಲ್ಲಿರ್ತಾರೆ. ಅವರಿಗೂ ಕೂಡ ಒಳ್ಳೆಯ ಶಿಕ್ಷಣ ಸಿಗಬೇಕಾಗತ್ತೆ. ಬಟ್ ಮೆಜಾರಿಟಿ 70-80% ಇವು ಏನು ಅಹಿಂದ ವರ್ಗದ ಮಕ್ಕಳಿರ್ತಾರೆ, ನೀವು ಅವರಿಗೆ ಶೈಕ್ಷಣಿಕವಾಗಿ ಎಲ್ಲೂ ಕೂಡ ಸ್ಕೀಮ್ಗಳಿರ್ಬೋದು, ಸ್ಪೆಷಲ್ ಇಂಟ್ರೆಸ್ಟ್ ತಗೊಂಡು ಸ್ಪೆಷಲ್ ಇಂಟರ್ವೆನ್ಷನ್ ಅಂತ ಹೇಳ್ತೀವಿ, ಯಾವುದೇ ಮಾಡಲಿಲ್ಲ. ಅದನ್ನು ಮಾಡದೇ ಇದ್ದಾಗ ಏನಾಗುತ್ತೆ, ನಮಗೆ ಆಗ್ತಿರೋ ಅನ್ಯಾಯ ಅರ್ಥ ಮಾಡ್ಕೊಳ್ಳೋ ಒಂದು ಶಕ್ತಿ ಬೆಳೆಯಲ್ಲ. ಹೆಂಗೆ ವ್ಯವಸ್ಥೆ ನಮ್ಮ ವಿರುದ್ಧನೇ ಕೆಲಸ ಮಾಡ್ತಾ ಇದೆ ಅನ್ನೋದು ಅರ್ಥ ಆಗೋದಿಲ್ಲ. ಆಮೇಲೆ ಅಸಹಾಯಕತೆ, ಹೆಲ್ಪ್ಲೆಸ್ನೆಸ್ಸು. ಯಾವುದರ ವಿರುದ್ಧ ಒಂದು ಹೋರಾಟ ಮಾಡಬೇಕಂತಂದರೆ ಅದಕ್ಕೆ ಬೇಕಾದಂಥ ಬಂಡವಾಳ ಇರೋದಿಲ್ಲ. ಅದಕ್ಕೆ ಆರ್ಗನೈಸ್ ಮಾಡುವಂಥ ಒಂದು ಶಕ್ತಿ ಕೂಡ ನಮ್ಮಲ್ಲಿ ಬೆಳೆಯೋದಿಲ್ಲ. ಇದನ್ನು ಈ ರೀತಿ ವೀಕ್ನೆಸ್ನ ಬೆಳೆಸ್ಕೊಂಬಂದು ಹಿಂದುಳಿದರ ಥರನೇ ಇರಬೇಕು ಅಂತ ಮಾಡ್ಕೊಂಬಂದು ಏನಾಗ್ಬಿಟ್ಟಿದೆ, ಎಲ್ಲರನ್ನೂ ಕೂಡ ಅಂಧಕಾರದಲ್ಲಿ ಇಟ್ಟಿದ್ರು. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಮಟ್ಟದಲ್ಲಿ OBC ಕಮ್ಯುನಿಟಿಗಳಲ್ಲಿ, SC/ST ಕಮ್ಯುನಿಟಿಗಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಆಗ್ತಾಯಿದೆ. ಸಂಘಟನೆ ಇಂಪ್ರೂವ್ ಆಗ್ತಾಯಿದೆ. ನಮಗೆ ಬೇಕಾಗಿರುವಂಥದ್ದು ನಿಜವಾದ ಗುಣಮಟ್ಟದ ಶಿಕ್ಷಣ, ಆಮೇಲೆ ಅವಕಾಶಗಳು ಬೇಕು ಅನ್ನೋದನ್ನು ನಾವು ಅಹಿಂದ ಅನ್ನೋದು ಇದ್ರ ಪರವಾಗಿ ಹೋರಾಟ ಮಾಡಬೇಕು. ಅವಕಾಶ ಅಂತ ಬಂದಾಗ ಕೇವಲ ಉದ್ಯೋಗ ಅಷ್ಟೇ ಅಲ್ಲ, ಉದ್ದಿಮೆ ಅಷ್ಟೇ ಅಲ್ಲ, ರಾಜಕೀಯ ಅವಕಾಶಗಳು. ನೀವು ನೋಡಿ, ರಾಜಕಾರಣದಲ್ಲಿ ಅಹಿಂದ ವರ್ಗದ ನಾಯಕರುಗಳು ಅಥವಾ ಯುವ ನಾಯಕರು ಯಾರಾದರೂ ಬೆಳಿತೀವಿ, ಅವರು ಟ್ಯಾಲೆಂಟೆಡ್ ಇದ್ದಾರೆ ಅಂತಂದರೆ ಅಲ್ಲೇ ಕಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಹಿಂದದವರೇ ಅವರಿಗೆ ಟಿಕೆಟ್ ಕೊಡಿಸೋ ವಿಚಾರ ಇರ್ಬೋದು, ಅವಕಾಶ ಕೊಡಿಸೋ ವಿಚಾರ ಇರ್ಬೋದು, ಏನೇನೋ ಸಮಜಾಯಿಷಿ ಕೊಡೋವಂಥದ್ದು. ಅವ್ರು ಮೊನ್ನೆ ಬಂದಿದ್ದಾರೆ, ಪಕ್ಷದಲ್ಲಿಲ್ಲ, ಅವರು ಟಿಕೆಟ್ ಕೊಟ್ಟರು, ಇವರು ಬಲಾಢ್ಯರು ಅವ್ರನ್ನ ಸೋಲಿಸ್ಬಿಡ್ತಾರೆ, ಅವ್ರ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ಅದು ಇಲ್ಲ, ಇದು ಇಲ್ಲ ಅಂತ ಎಕ್ಸ್ಕ್ಯೂಸ್ ಹೇಳ್ತಾರೆ. ಅದೇ ಸಮರ್ಥ ಟಿಕೆಟ್ ಕೇಳ್ದ ಅಂತಂದರೆ ಏನೂ ಇಲ್ಲ, ಪರಂಪರೆ ನಾವು ಇನ್ನು ಕೊಟ್ಟಿದ್ವಿ ಈಗ ಅವರಿಗೆ ಕೊಡ್ತೀವಿ ಅಂತಂದು. ಅವರು ಬಾವುಟ ಹಿಡ್ದಾರೋ, ಪಕ್ಷಕ್ಕೆ ಕೆಲಸ ಮಾಡಿದಾರೋ, ಪಕ್ಷದಲ್ಲಿದ್ದಾರೋ ಇಲ್ವೋ, ಯಾವುದು ಮ್ಯಾಟ್ರ್ ಆಗೋದಿಲ್ಲ. ಸೊ ಈ ಸೂಕ್ಷ್ಮತೆಗಳನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗತ್ತೆ. ನಮ್ಮೊಳಗಿರೋ ಸ್ವಾಭಿಮಾನನ ನಾವು ಜಾಗೃತ ಮಾಡ್ಕೋಬೇಕಾಗತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ಹೋರಾಟದ ಸ್ವರೂಪ ಹೆಂಗಿರಬೇಕು ಅಂತಂದರೆ, ಮೊದಲು ಒಗ್ಗಟ್ಟು ಬರಬೇಕು ನಮ್ಮಲ್ಲೆಲ್ಲ.
ನಾವೆಲ್ಲರೂ ಅವಕಾಶ ವಂಚಿತರು ಅನ್ನೋ ಒಂದು ಸಾಮಾನ್ಯ ಒಂದು ಪರಿಜ್ಞಾನ ನಮ್ಮಲ್ಲೆಲ್ಲ ಡೆವಲಪ್ ಆಗಬೇಕು. ಅದಕ್ಕೆ ತಾಲೂಕು ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಇದ್ರ ಬಗ್ಗೆ ಸಮಾಲೋಚನೆಗಳಾಗಬೇಕು. ಸಮಾವೇಶಗಳಲ್ಲ, ಸಮಾಲೋಚನೆಗಳು. ಸಮಾವೇಶದಿಂದ ಏನೂ ಆಗಲ್ಲ. ಅಲ್ಲಿ ಯಾರೋ ಲೀಡ್ರುಗಳು ಬರ್ತಾರೆ, ಜನ ನೋಡ್ತಾರೆ, ಉದೋ ಅಂತಾರೆ, ಕೂಗಾಡ್ತಾರೆ, ಕೇಕೆ ಹೊಡಿತಾರೆ, ಚಪ್ಪಾಳೆ ಹೊಡಿತಾರೆ. ಆಮೇಲೆ ಅವ್ರವ್ರ ಬಸ್ ಹತ್ಕೊಂಡು ಅವ್ರವ್ರ ಊರಿಗೆ ಹೋಗ್ತಾರೆ. ಇವ್ರು ಬೇಳೆ ಬೇಯಿಸ್ಕೊಂಡು ಬೆಂಗಳೂರಿಗೆ ಬಂದು ನೋಡಿ ನಮ್ಮಿಂದ ಎಷ್ಟು ಜನಸಮೂಹ ಇದೆ ಅಂತ ತೋರಿಸ್ಕೊಂತಾರೆ. ನಮಗೆ ಬೇಕಾಗಿರುವಂಥದ್ದು ಸಮಾಲೋಚನೆ, ಕಾನ್ವರ್ಸೇಷನ್ ಅಂತ ಹೇಳ್ತೀವಿ. ಡಿಸ್ಕಷನ್ ಆಗಬೇಕು. ಹಳ್ಳಿ ಮಟ್ಟದಲ್ಲಿ, ಇವನ್ ಬೂತ್ ಮಟ್ಟದಲ್ಲಿ ಆಗಬೇಕು. ಇದು ಬಹಳ ದೊಡ್ಡ ಕೆಲಸ ಇದು. ಇದಕ್ಕೊಂದು ದೊಡ್ಡ ಟೀಮ್ ಬೇಕಾಗ್ತದೆ. ನಾವು ಎಲ್ಲ ಹೋಗಿ ಪಂಚಾಯಿತಿ ಮಟ್ಟದಲ್ಲಿ ನಿಮಗೆ ಯಾವ ರೀತಿ ಅನ್ಯಾಯ ಆಗ್ತದೆ, ಇದರಿಂದ ಹೆಂಗೆ ಹೊರಗೆ ಬರ್ಬೋದು, ಸರ್ಕಾರದಿಂದ ಯಾವ ರೀತಿ ನಿಮಗೆ ಬೆನಿಫಿಟ್, ಅದು ಸ್ಕಾಲರ್ಶಿಪ್ ಆಗಿರ್ಬೋದು, ಸ್ಕೀಮ್ಗಳಾಗಿರ್ಬೋದು, ಯಾಕೆ ನಿಮ್ಮನ್ನು ತಲುಪ್ತಾ ಇಲ್ಲ, ನಿಮ್ಮ ಮಕ್ಕಳು ಕೂಡ ಯಾಕೆ ದೇಶದ ಅತ್ಯುನ್ನತ ವಿಶ್ವವಿದ್ಯಾಲಯಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಯಾಕೆ ಶಿಕ್ಷಣ ಪಡಿತಾ ಇಲ್ಲ, ಇರುವ ಅಡೆತಡೆಗಳು ಏನು, ಯಾಕೆ ನಿಮಗೆ ಕ್ಲಾಟ್ ಎಕ್ಸಾಮ್ ಗೊತ್ತಿಲ್ಲ, CUET ಗೊತ್ತಿಲ್ಲ, IASC ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಕ್ಸಾಮ್ ಮಾಡಿದರೆ ಯಾಕೆ ಗೊತ್ತಿಲ್ಲ, IIM ಅಲ್ಲಿ ಯಾಕೆ ನಿಮ್ಮ ಮಕ್ಕಳು ಓದ್ತಾ ಇಲ್ಲ, IITನಲ್ಲಿ ಯಾಕೆ ಓದೋಕ್ಕಾಗ್ತಾ ಇಲ್ಲ, ಎಲ್ಲಿ ಸ್ಟಾಪ್ ಆಗ್ತಾ ಇದೆ ಇದೆಲ್ಲ? ಹಳ್ಳಿ ಮಟ್ಟದ ಸರ್ಕಾರಿ ಶಾಲೆನಲ್ಲೇ ಆಗ್ತಾ ಇದೆಯಾ, ಅಥವಾ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ತನಕ ಅಲ್ಲಿಗೆ ಹೋಗಿ ಸ್ಟಾಪ್ ಆಗ್ತಾ ಇದೆಯಾ? PUCನಲ್ಲಿ ಎಲ್ಲಿ ಸ್ಟಾಪ್ ಆಗ್ತಾ ಇದೆ? ನಿಮ್ಗೆಲ್ಲರಿಗೂ 3 ಲಕ್ಷ ಕೊಟ್ಟು ಕೋಚಿಂಗ್ ತಗೊಳಕ್ಕಾಗ್ತದ? ಇವಾಗ ದಾವಣಗೆರೆನಲ್ಲಿ ಒಂದು ಪ್ರತಿಷ್ಠಿತ ಯಾವುದೋ PU ಕಾಲೇಜ್ ಇದಾವೆ ಅಂತಂದರೆ ಅಕಾಮಿಡೇಷನ್ ಒಂದು ವರ್ಷಕ್ಕೆ 3 ರಿಂದ 3.5 ಲಕ್ಷ ಚಾರ್ಜ್ ಮಾಡ್ತಾರೆ. ಅದನ್ನು ತಗೊಳ್ಳೋವಷ್ಟು ಕೆಪಾಸಿಟಿ ಇದೆಯಾ? ನೀವು ಹೊಲ ಮನೆ ಮಾರಿ ಎಲ್ಲೋ ಸಾಲ ಮಾಡಿ ಬಡ್ಡಿಗೆ 2-3% ಸಾಲ ಮಾಡಿಕೊಂಡು ಬಂದು ಕೊಡಬೇಕಾಗತ್ತೆ. ಅದು ಮುಗಿಯೋಷ್ಟೊತ್ತಿಗೆ ಅದು 3 ಪಟ್ಟು ಜಾಸ್ತಿ ಆಗಿರ್ತದೆ. ಸೊ ಇದನ್ನು ಯಾರು ಅಹಿಂದ ಲೀಡರ್ಸ್ ಅಂತ ಇದ್ದಾರೆ, ಇವನ್ನೆಲ್ಲ ಗಮನಿಸಿಲ್ವಾ? ಇವನ್ನೆಲ್ಲ ಅಡ್ರೆಸ್ ಮಾಡೋದಕ್ಕಾಗ್ತಾ ಇಲ್ವಾ? ಸೊ ಸಮಾವೇಶಗಳಲ್ಲಿ ಇವೆಲ್ಲ ಚರ್ಚೆ ಆಗಬೇಕಿತ್ತು. ಸಮಾವೇಶಗಳಲ್ಲಿ ಈ ವಿಚಾರ ಚರ್ಚೆ ಆಗಲ್ಲ. ಸಮಾವೇಶದಲ್ಲಿ ಈ ಥರ ಕ್ಯಾಂಡಿಡೇಟ್ಗಳಿದ್ದಾರೆ, ಇವ್ರಿಗೆ ನಾವು ಈ ಕ್ಷೇತ್ರದಲ್ಲಿ ಟಿಕೆಟ್ ಕೊಡ್ತೀವಿ ಅಂತ ಒಬ್ಬರು ಬಾಯ್ಬಿಟ್ಟು ಹೇಳೋದಿಲ್ಲ. ಸೊ ಇದೆಲ್ಲ ಏನಾಗ್ತಾ ಇದೆ, ನಮ್ಮನ್ನು ಇನ್ನೂ ಹಿಂದಕ್ಕೆ ತಳ್ತಾ ಇದೆ ಹೊರತು ಮೇಲೆತ್ತೋದಕ್ಕೆ ಬಿಡ್ತಾ ಇಲ್ಲ. ಸೊ ಹಾಗಾಗಿ ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು, ಒಂದು ದೇಶ ಅಭಿವೃದ್ಧಿ ಆಗಬೇಕಂತಂದರೆ ಸಮಾನತೆ ಬಹಳ ಮುಖ್ಯ ಆಗುತ್ತೆ. ಎಲ್ಲರಿಗೂ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ಬಹಳ ಮುಖ್ಯವಾಗಿ ರಾಜಕೀಯ ನ್ಯಾಯ ಸಿಗಬೇಕಾಗತ್ತೆ. ಸಮಾನತೆ, ರಾಜಕಾರಣದಲ್ಲೂ ಕೂಡ ಸಮಾನತೆ ಸಿಗಬೇಕಾಗತ್ತೆ. ಸೊ ಇದ್ಯಾವುದೂ ಇಲ್ಲ ಅಂತಂದಾಗ ಸೊಸೈಟಿನಲ್ಲಿ ಯಾವಾಗಲೂ ಕೂಡ ಭೇದ ಭಾವ, ಘರ್ಷಣೆ, ಸಂಘರ್ಷ ಸದಾ ಇದ್ದೇ ಇರ್ತದೆ. ಅದು ಆಮೇಲೆ ಈ ಸಂಘರ್ಷಗಳು, ಘರ್ಷಣೆಗಳು ಇದ್ದಾಗ ಇದು ಯಾರಿಗೆ ಸಹಾಯಕಾರಿ ಆಗುತ್ತೆ ಅಂತಂದರೆ, ಯಾರು ಬಲಾಢ್ಯರಿರ್ತಾರೆ, ರಾಜಕೀಯವಾಗಿ ಆಲ್ರೆಡಿ ಮುಂದುವರೆದವರಿಗೆ ಸಹಾಯ ಆಗುತ್ತೆ. ಇದನ್ನು ಹೆಂಗೋ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಹಿಂಗಾಗಬಾರ್ದು ಅಂತಂದರೆ ನಾವು, ನನ್ನ ಒಂದು ಸೊಲ್ಯೂಷನ್ ಏನು ಅಂತಂದರೆ, ಈ ಎಲ್ಲ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಅಹಿಂದ ವರ್ಗಗಳ ಒಂದು ಇದು ಆಗಬೇಕು, ಪ್ರತಿಭಾ ಪುರಸ್ಕಾರ ಆಗಬೇಕು. ಆಮೇಲೆ ಅಲ್ಲಿರುವ ಮಕ್ಕಳುಗಳಿಗೆಲ್ಲ ಇನ್ಸ್ಪೈರ್ ಮಾಡಬೇಕು. ಆ ಮಕ್ಕಳುಗಳಿಗೆ ಒಂದು ದೊಡ್ಡದಾಗಿ ಕನಸು ಕಾಣೋ ರೀತಿಯಲ್ಲಿ ಸರಿಯಾದ ಮಾರ್ಗದರ್ಶನ ಕೊಟ್ಟು, ಅವರು ಮುಂದಿನ ದಿನಗಳಲ್ಲಿ, ಅಂದರೆ ನಮ್ಮ ಯೂತ್ತೇ ನಮ್ಮ ಫ್ಯೂಚರು. ಈಗಿನ ಏನು ಮಕ್ಕಳುಗಳು ಓದ್ತಾ ಇದ್ದಾರೆ, 1 ಜನ್ರೇಷನ್ 2 ಜನ್ರೇಷನ್ ಹಾಳಾಗೋದು. ಇನ್ನು ನೆಕ್ಸ್ಟ್ ಬರುವಂಥ ಜನ್ರೇಷನ್ನಿಗೆ ನಾವು ಒಂದು ಒಳ್ಳೆ ವೇದಿಕೆಗಳನ್ನು ಕಲ್ಪಿಸಿಕೊಡ್ಬೇಕು. ಅವರಿಗೆ ಶೈಕ್ಷಣಿಕವಾಗಿ ಬಹಳ ಮುಂದಕ್ಕೆ ಬರೋ ರೀತಿಯಲ್ಲಿ ಅವರಿಗೆ ಒಂದು ವಾತಾವರಣ ಮತ್ತು ಸಹಾಯ ಎಲ್ಲ ರೀತಿಯಲ್ಲೂ ಕೂಡ ಅವರಿಗೆ ಒಂದು ಸಪೋರ್ಟ್ ಸಿಸ್ಟಮ್ನ ನಾವು ಕ್ರಿಯೇಟ್ ಮಾಡಬೇಕು. ಇದಕ್ಕೆ ಒಂದು ಅವೇರ್ನೆಸ್ ಆಗಬೇಕು ಟಾಪ್ ಟು ಬಾಟಮ್ ಎಲ್ಲ ಕಡೆಗೂ. ಅದಾದಾಗ ಏನಾಗ್ತದೆ, ಅವರು ದಿಟ್ಟ ನಿರ್ಧಾರ ತಗೊತಾರೆ. ಆಮೇಲೆ ಅವರಲ್ಲೂ ಕೂಡ ಒಂದು ಸ್ವಾಭಿಮಾನ ಇರ್ತದೆ, ಬದ್ಧತೆ ಇರುತ್ತೆ. ನಾವಾಗೆ ಸ್ವಂತ ದುಡ್ಕೊಂಡು ತಿನ್ನುವಷ್ಟು ಶಕ್ತಿ, ಒಂದು ಆ ಒಂದು ಬಲಿಷ್ಠತೆ ನಾವು ಬೆಳೆಸ್ಕೊಂಡ್ವಿ ಅಂತಂದಾಗ ಏನಾಗುತ್ತೆ, ನಾವು ಯಾರ ಒಂದು ಅಡಿಯಾಳಾಗಿ, ಗುಲಾಮರಾಗಿ ಬದುಕುವಂಥ ಅನಿವಾರ್ಯತೆ ಸೃಷ್ಟಿ ಆಗೋದಿಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು. ಅದು ಸುಮ್ಮನೆ ಯಾವುದೋ ಒಂದು ಕೆಲಸ ಅಲ್ಲ, ಎಲ್ಲೋ ಕಸ ಹೊಡೆಯೋದು ಅಥವಾ ಆ ರೀತಿ ಅಲ್ಲ. ಅಧಿಕಾರಿ ಹುದ್ದೆಗಳಿರ್ಬೋದು, ಒಳ್ಳೆ ಏಮ್ಸ್ ಅಲ್ಲಿ ಓದಿ ಬಂದು ಡಾಕ್ಟರ್ ಆಗೋದಿರ್ಬೋದು. ಸೊ ಈ ರೀತಿ ಟಾಪ್ ಲೆವೆಲಲ್ಲಿ ನಾವು ಬರೋದಕ್ಕೆ ನಾವು ಕೂಡ ಏನು ಇವಾಗಲಿಂದನೇ ಸಿದ್ಧತೆ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಒಂದು ಅರಿವು ಮೂಡಿಸ್ಬೇಕಾಗತ್ತೆ. ಸೊ ಈ ಕೆಲಸನ ಒಂದು ದೊಡ್ಡ ಟೀಮ್ ಬೇಕಾಗುತ್ತೆ. ಸೊ ನಮ್ಮ ಸ್ವಾಭಿಮಾನಿ ಬಳಗದಿಂದ ನಾವಂತೂ ಸದಾ ಸಿದ್ಧ ಇದ್ದೀವಿ. ಎಲ್ಲಿ ಕರೆದ್ರೂ ಅಲ್ಲಿ ಹೋಗಿ ಸರ್ಕಾರಿ ಶಾಲೆ, ಸಣ್ಣ ಶಾಲೆ ಇರ್ಬೋದು, ಸಣ್ಣ ಕಾರ್ಯಕ್ರಮ ಇದು ಮಾಡ್ತಾಯಿದ್ದೀವಿ. ಬಟ್ ಇದು ಒಬ್ಬರಿಂದ ಮಾಡುವಂಥ ಕೆಲಸ ಅಲ್ಲ. ಸೊ
ನಮ್ಮ ಸ್ವಾಭಿಮಾನಿ ಬಳಗಕ್ಕೆ ಈ ರೀತಿ ಕೆಲಸ ಮಾಡುವಂಥ ಮನಸ್ಸುಗಳು ದಯವಿಟ್ಟು ಬನ್ನಿ. ನಾವು ಶೋಷಿತರ ಪರ, ಅವಕಾಶ ವಂಚಿತರ ಪರ ಇರುವಂಥ ಒಂದು ಸಂಘಟನೆ. ಸೊ ಇದನ್ನು ರಾಜ್ಯವ್ಯಾಪಿ ಬರುವ ದಿನಗಳಲ್ಲಿ ಮೇ 15 ಆದ ಮೇಲೆ ತಾಲೂಕು ಮಟ್ಟಕ್ಕೆ ಬಂದು ಈ ರೀತಿ ಸಂಘಟನೆ ಮಾಡಿ ಎಸ್ಪೆಷಲಿ ಅಲ್ಲಿರುವ ಮಕ್ಕಳುಗಳ್ನ ಸೇರಿಸಿ ಇನ್ಸ್ಪೈರ್ ಮಾಡಬೇಕಂತ ಇದೀವಿ ನಾವು. ನಿಮ್ಮ ಎಲ್ಲರ ಪ್ರೋತ್ಸಾಹ ಇರಲಿ. ಆಮೇಲೆ ಈಗ ದೊಡ್ಡ ಮಟ್ಟದಲ್ಲಿ ಏನು ಅಹಿಂದ ಬಗ್ಗೆ ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ನಿಮ್ಮ ಊರಲ್ಲೆಲ್ಲ ಚರ್ಚೆ ಮಾಡಿ. ಅದರ ನೈಜತೆ, ಸತ್ಯ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ನಿಜವಾದ ಅರ್ಥದಲ್ಲಿ ಅವರು ನಮ್ಮನ್ನೆಲ್ಲ ಬೆಳೆಸಬೇಕು ಅಂತಿದ್ದಾರೆ ಅಂತ ಅಂದರೆ ಖಂಡಿತವಾಗಿಯೂ ನಾವೆಲ್ಲರೂ ಮನಪೂರ್ವಕವಾಗಿ ಬೆಂಬಲಿಸೋಣ. ಬಟ್ ಆ ರೀತಿ ಆಗ್ತಾ ಇಲ್ಲ. ಹಾಗಾಗಿ ಆ ಸತ್ಯ ಅರ್ಥ ಮಾಡಿಕೊಂಡು ಮುಂದಿನ ದಿನಗಳ ನಮ್ಮ ಏನು ಈ ದೊಡ್ಡ ಲೀಡ್ರುಗಳೆಲ್ಲ ಹೋದ್ಮೇಲೆ ಇದು ಅನಾಥ ಆಗೋದು ಬೇಡ. ಹೊಸ ಲೀಡ್ರುಗಳು ಸೃಷ್ಟಿಯಾಗಬೇಕು. ಇದನ್ನು ಈ ರಥನ ಮುಂದೆ ಎಳ್ಕೊಂಡು ಹೋಗುವಂಥವ್ರು ಹೆಚ್ಚಿನ ಮಟ್ಟದಲ್ಲಿ ಲೀಡರ್ಸ್ ಕ್ರಿಯೇಟ್ ಆಗಬೇಕು. ಸೊ ಐ ಥಿಂಕ್ ನಮ್ಮ ಮಕ್ಕಳು ಚೆನ್ನಾಗಿ ಓದಿ ಆರ್ಥಿಕವಾಗಿ ಪ್ರಬಲರಾದಾಗ ಈ ಒಂದು ಸಾಧ್ಯತೆ ಜಾಸ್ತಿ ಆಗ್ತದೆ. ಇಲ್ಲಾಂದರೆ ಸಾಧ್ಯ ಆಗಲ್ಲ. ಹಾಗಾಗಿ ಶಿಕ್ಷಣ ಅನ್ನೋದು ಬೇಸ್ಮೆಂಟು, ದಟ್ ಈಸ್ ಫೌಂಡೇಶನ್. ಅಲ್ಲಿಂದ ಈ ಕೆಲಸ ಶುರು ಮಾಡೋಣ. ನಮಸ್ಕಾರ.